ಲೇ ಮಗ, ಯಾವ ತಿರ್ಬೋಕಿನೋ ಚಳಿಗಾಲದಲ್ಲೂ ಸ್ಕೂಲ್ ಇಟ್ಟವನು ಬೆಳಿಗ್ಗೆ ಹೇಳಕ್ಕೂ ಆಗಲ್ಲ. ಈ ಚಳಿಲಿ ಹೆಂಗೋ ಹಿಂಗೋ ಎದ್ದು ಸ್ನಾನ ಮಾಡೋಣ ಅಂತ ಹೋದ್ರೆ ಜೀವ ಬಾಯಿಗೆ ಬಂದ್ಬಿಡುತ್ತೆ ಕಣೋ. ಹಂಗೋ ಹಿಂಗೋ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಸ್ಕೂಲ್ಗೆ ಹೋಗೋಕೆ ಹೊರಗಡೆ ಹೊರಟ್ರೆ ಡಬ್ಬ ನನ್ನ ಮಗಂದು ರೋಡಲ್ಲಿ ಏನೂ ಕಾಣಲ್ಲ. ಹಿಮಾಲಯದಲ್ಲಿರೋ ಎಲ್ಲ ಹಿಮನು ಇಲ್ಲೇ ಬಂದಿರೋ ಹಂಗಿದೆ. ಡಬ್ಬ ಸ್ಕೂಲ್ಗೆ 7 ಗಂಟೆಗೆ ಬಂದಿರ್ಬೇಕಂತೆ. ಅಷ್ಟು ಮುಂಚೆ ಬಂದ್ಕೊಂಡು ಏನೋ ಮಾಡೋದು. ಹೌದು ಮಗ, ಒಂದ್ ಕೆಲಸ ಮಾಡೋಣವಾ? ಹೋಟೆಲ್ ನಾಗರಾಜಣ್ಣನ ಕರೆದು ಚಳಿಗಾಲದಲ್ಲೇ ಎಲ್ಲ ಸ್ಕೂಲು ಕಡ್ಡಾಯವಾಗಿ ಮುಚ್ಚಿರ್ಬೇಕು ಅಂತ ಪ್ರತಿಭಟನೆ ಮಾಡೋಣ. ಏನಂತೀಯ ಮಗ? ಚೈಲ್ಡ್ ಚಪಾತಿಗಳ ಇದೆಲ್ಲ ಒಂದು ಪ್ರಾಬ್ಲಮ್ ಏನೋ. ನಾನಂತೂ ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಡು ಬಂದೆ, ಅದು ಬೆಳಿಗ್ಗೆ. ಬಾಡಿ ಸ್ಟ್ರಾಂಗ್ ಆಗುತ್ತೆ ಮಗ, ಸ್ಟ್ರಾಂಗ್. ಯಾವನವನು ಬೇವರ್ಸಿ ನರ್ಕ ಒಮ್ಮೆ ರಪ್ಪ ಅಂತ ಪಾಸ್ ಆಗೋಯ್ತು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಏನೋ ಮಗ ಬಿಲ್ಡಪ್ ಕೊಡ್ತಿದ್ದೆ ಇಷ್ಟೊತ್ತು, ಎಲ್ಲೋ ಇತ್ತು ನಿನ್ನ ಸ್ಟ್ರಾಂಗ್ ಬಾಡಿ? ಮೋಯೆ 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 ಮೋಯೆ. ಲೇ ಮಗ ಇಲ್ಲಿ ನೋಡ, ಮ್ಯಾಜಿಕ್ ತೋರಿಸ್ತೀನಿ, ಮ್ಯಾಜಿಕ್. ಕೈ ಮೇಲೆ ಉಗ್ರಿಂದ ಬರಿಬಹುದು ಗೊತ್ತಾ? ಇನ್ನೂ 5ನೇ ಕ್ಲಾಸ್ ಬುದ್ಧಿ ಬಿಟ್ಟಿಲ್ಲ ಕಣೋ ನೀನು. ನೀವೆಲ್ಲ ಯಾವಾಗ್ಲೂ ಮೆಚ್ಯೂರ್ ಆಗೋದು? ಬಿ ಮೆಚ್ಯೂರ್ ಮಗ, ಇದೆಲ್ಲ ಎಲ್ರಿಗೂ ಗೊತ್ತು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ಆಲ್ ರೈಟ್. ಲೇ ರಾಜು, ನಿಂಗೇನಾಯ್ತು? ಮುಖ ಊದಿಸ್ಕೊಂಡು ಕೂತಿದ್ಯಾ? ಏನ್ ಸರ್ ನೀವು ಬೇಸಿಗೆ ಕಾಲದಲ್ಲಿ ಸ್ಕೂಲ್ ಇಡ್ತೀರಾ, ನಾವೇನು ಹೇಳಲ್ಲ. ಮಳೆಗಾಲದಲ್ಲೂ ಸ್ಕೂಲ್ ಇಡ್ತೀರಾ, ಛತ್ರಿ ಹಿಡ್ಕೊಂಡ್ ಬರ್ತೀವಿ, ಅದೆಲ್ಲ ಓಕೆ. ಚಳಿಗಾಲದಲ್ಲೂ ಸ್ಕೂಲ್ ಇಟ್ಟು ಯಾಕೆ ಸರ್ ನಮ್ ಜೀವ ಹಿಂಡ್ತೀರಾ? ನಾವೇನ್ ಹಾಕೊಂಡ್ ಬರೋದು? ಹೌದು ಸರ್, ವೆರಿ ಡಿಫಿಕಲ್ಟ್ ಸರ್. ಹಿಮಾಲಯ ಇದೆ ದೂರದಲ್ಲಿ, ಆಟ ಆಡೋದು ಗ್ರೌಂಡ್ ಅಲ್ಲಿ. ಶಾಲೆ ಬಂದ್ ಮಾಡಿ ಚಳಿಗಾಲದಲ್ಲಿ ಪ್ಲೀಸ್ ಸರ್. ಹೌದು, ಶಾಲೆ ಬಂದ್ ಮಾಡಿ ಚಳಿಗಾಲದಲ್ಲಿ. ಲೇ ಯಾಕ್ರೋ ಬೇಕನ್ರೋ ಹೋದೆ? ಚಳಿ ಆದ್ರೆ ಮುಚ್ಕೊಂಡು ಯೂನಿಫಾರ್ಮ್ ಮೇಲೆ ಸ್ವೆಟರ್ ಹಾಕೋ ಬನ್ನಿ, ಕಿವಿಗೆ ಹತ್ತಿ ಹಾಕೊಂಡ್ ಬನ್ನಿ, ಮುಖಕ್ಕೆ ಮಂಕಿ ಕ್ಯಾಪ್ ಹಾಕೊಂಡ್ ಬನ್ನಿ. ಅದೆಲ್ಲ ಬಿಟ್ಟು ಸ್ಕೂಲೇ ಬೇಡ ಅಂದ್ರೆ ಮನೇಲಿ ಕೂತ್ಕೊಂಡೇನ್ ಮೊಟ್ಟೆ ಹಾಕ್ತಿರೇನ್ರೋ? ಚೀ ಸರ್, ಯೂನಿಫಾರ್ಮ್ ಮೇಲೆ ಸ್ವೆಟರ? ಒಳ್ಳೆ ಕರಡಿ ತರ ಕಾಣ್ತೀವಿ. ನಾವೇನ್ ಚಿಕ್ಕ ಮಕ್ಕಳ ಸರ್ ಸ್ವೆಟರ್ ಹಾಕೊಂಡ್ ಬರಕ್ಕೆ? ಅದೆಲ್ಲ ಆಗಲ್ಲ. ಅದು ಹೋಗ್ಲಿ, ಮಂಕಿ ಕ್ಯಾಪ್ ಹಾಕೊಂಡ್ರೆ ಹೇರ್ ಸ್ಟ್ರೇಟ್ನಿಂಗ್ ಎಲ್ಲ ಹಾಳಾಗೋಗುತ್ತೆ ಸರ್. ನಿಮ್ಗೇನ್ ಸರ್ ವಯಸ್ಸಾಗಿದೆ? ನಮ್ ಪ್ಯಾಸನ್ ಎಲ್ಲ ನಿಮ್ಗೆಲ್ ಗೊತ್ತಾಗುತ್ತೆ ಸರ್, ನಮ್ ಪ್ಯಾಸನ್ನು. ತಿರ್ಬೋಕಿಗಳ ಜೀವನದಲ್ಲಿ ಮೇಲೆ ಬರ್ಬೇಕಂದ್ರೆ ಪ್ಯಾಷನ್ ಅಲ್ಲ, ಪೇಷನ್ಸ್ ಅಲ್ಲಿ ಡೈಲಿ ಕಷ್ಟ ಪಡ್ಬೇಕು. ಹಿಂಗೆ ಪ್ಯಾಷನ್ ಅಂತ ಇರು ನನ್ನ ಮಗನೇ, ಮುಂದೆ ಗೊತ್ತಾಗುತ್ತೆ. ಒಂದ್ ಅಕ್ಷರ ಬರಲ್ಲ ಪ್ಯಾಷನ್ ಅಂತೆ. ಸರ್ ಆದ್ರೂ ಸರ್ ತುಂಬಾ ಚಳಿ ಸರ್, ನಿಜವಾಗ್ಲು ಸರ್. ಹೌದಾ ಪುಟ, ಒಂದ್ ಕೆಲ್ಸ ಮಾಡ್ಲಾ? ಎಲ್ರಿಗೂ ಶುಂಠಿ ಚಾ ಮಾಡ್ಕೊ ಬರ್ಲಾ? ಸರ್ ನಂಗೆ ಬೋರ್ವಿಟ. ಸರ್ ನಂಗೆ ಬೂಸ್ಟು. ಸರ್ ನನಗೆ ಕಾಫಿ. ನಾನು ಕಾಫಿ ಮಾತ್ರ ಕುಡಿತೀನಿ. ಏನ್ ಸರ್ ಇದು? ಎಲ್ರಿಗೂ ಒಂದೊಂದ್ ರೀತಿ ಮಾಡೋಕ್ ಹೋದ್ರೆ ತುಂಬಾ ಟೈಮ್ ಆಗುತ್ತೆ. ನೀವು ಕ್ಲಾಸ್ ಯಾವಾಗ ತಗೋತೀರಾ? ಅದಕ್ಕೆ ಎಲ್ರಿಗೂ ಶುಂಠಿ ಚಾನೆ ಓಕೆ. ನೀವು ಅದನ್ನೇ ಹೋಗಿ ತಗೋ ಬನ್ನಿ ಸರ್. ಹೋಗಿ ಬೇಗ ಹೋಗಿ. ನಿಂತ್ಕೊಳ್ರ, ನೀವು 4 ಜನ ನಿಂತ್ಕೊಳ್ಳಿ. ಮಗ, ಸರ್ ನಮ್ಗೆ ಯಾಕೆ ನಿಂತ್ಕೊಳ್ಲಿಕ್ಕೆ ಹೇಳಿದ್ರು? ಲೇ ಅಷ್ಟು ಗೊತ್ತಾಗಲ್ವೇನೋ? ನಾವು ಕ್ಲಾಸಲ್ಲಿ ಇಷ್ಟೊಂದು ಜನ ಇದ್ದೀವಿ. ಸರ್ ಶುಂಠಿ ಚಾ ಆದ್ಮೇಲೆ ಅಲ್ಲಿಂದ ಕ್ಲಾಸಿಗೆ ತರ್ಬೇಕಲ್ವಾ? ಅವ್ರು ಒಬ್ರೇ ಅಲ್ವಾ, ಅದಕ್ಕೆ ಅವ್ರಿಗೆ ಹೆಲ್ಪಿಗೆ ನಮ್ನ ಕರೆದಿರ್ಬೇಕು ಅಷ್ಟೇ ಕಾಣೋ. ಹಾಗಾದ್ರೆ ತೊಂದ್ರೆ ಇಲ್ಲ ಮಗ, ನಾವಂತೂ ಸಹಾಯ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ನಮ್ಮ ತಾತ ಎಲ್ಲ ಆ ಕಾಲದಲ್ಲಿ 1 ಪ್ಲೇಟ್ ಬಜ್ಜಿ ತಗೊಂಡು ಅದ್ರ ಬದಲು 1 ಎಕರೆನೆ ಬಜ್ಜಿ ಅಂಗಡಿಯವನಿಗೆ ಬರ್ಕೊಟ್ಟಿದ್ನಂತೆ. ಅಂತ ದಾನ ಶೂರ ವಿಶಾಲ ಹೃದಯವಂತರ ಕುಟುಂಬದಿಂದ ಬಂದವನು ಕಣ ನಾನು. ಸರ್ಗೆ ಚಾ ತರೋದ್ರಲ್ಲಿ ಹೆಲ್ಪ್ ಮಾಡಲ್ವಾ? ಸರ್ ಏನ್ ಮಾಡ್ಬೇಕು ಹೇಳಿ, ನಾನ್ ಮುಂದೆ ನಿಂತ್ಕೊಂಡು ಮಾಡ್ತೀನಿ.
ಲೇ ತಿರ್ಬೋಕಿಗಳ, ಹೇಳ್ದಷ್ಟು ಕೇಳಬೇಕು. ಅದ್ಬಿಟ್ಟು ಉಲ್ಟಾ ಪಲ್ಟಾ ಕತೆ ಪುರಾಣನೆಲ್ಲ ಹಿಡ್ಕೊಂಡು ನಿಮ್ಮ ತಾತನ ಕಾಲದ್ದು ನಿಮ್ಮ ಅಜ್ಜನ ಕಾಲದ್ದೆಲ್ಲ ಕತೆ ಹಿಡ್ಕೊಂಡು ಹೊಡಿತಾ ಇದ್ರೆ ನಿಮ್ಮ ತಾತ ಇರೋ ಜಾಗಕ್ಕೆ ಕಳಿಸ್ಬಿಡ್ತೀನಿ ನೋಡು. ನಡೀರೋ, ಹೊರಗೆ ನಡೀರೋ, ಹೊರಗಡೆ ಹೋಗಿ ನಿಂತ್ಕೊಳ್ಳಿ. ನೀವು ಕ್ಲಾಸಲ್ಲಿ ಇದ್ದು ಕಲಿಯೋದಷ್ಟೇ ಇದೆ. ಲೇ ಮಗ, ಕ್ಲಾಸಿಂದ ಹೊರಗಡೆ ಕಳಿಸ್ಬಿಟ್ರಲ್ಲೋ ಸರ್. ಇರ್ಲಿ ಬಿಡ, ಆಗೋದೆಲ್ಲ ಒಳ್ಳೇದಕ್ಕೆ. ಹಾ ಮಗ, ಆಗೋದೆಲ್ಲ ಒಳ್ಳೇದಕ್ಕೇನೆ. ಲೇ ಅದೇಂಗೋ ಒಳ್ಳೇದಾಗುತ್ತೆ? ಮಗ, ನಾವೇನ್ ಚಿಕ್ಕವರಲ್ಲ, ದೊಡ್ಡವರು. ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡಬೇಕು. ನೋಡು, ನಾವು ಕ್ಲಾಸಲ್ಲಿ ಕೂತ್ಕೊಂಡು ನೋಟ್ಸ್ ಬರ್ಕೊಳ್ತಾ ಇರುವಾಗ ತಲೆ ಮೇಲಿರೋ ಫ್ಯಾನ್ ಏನಾದ್ರು ಜೋರಾಗಿ ತಿರುಗಿ ನಮ್ಮ ತಲೆ ಮೇಲೆ ಬಿದ್ದಿದ್ರೆ ಏನೋ ಆಗ್ತಿತ್ತು. ಅದಕ್ಕೆ ದೇವರು ನಮ್ಮನ್ನ ಕಾಪಾಡಬೇಕು ಅಂತ ನಮ್ಮನ್ನ ಹೊರಗಡೆ ಕಳಿಸಿರ್ಬೋದಲ್ಲ ಮಗ. ಥಿಂಕ್ ಪಾಸಿಟಿವ್ ಮಗ, ಆಗೋದೆಲ್ಲ ಒಳ್ಳೇದಕ್ಕೇನೆ. ಆಗೋದೆಲ್ಲ ಒಳ್ಳೇದಕ್ಕೆ ಮಗ. ಹೌದು. ಲೇ ಚೋಟ್ ಮೆಣಸಿನ್ಕಾಯಿ, ಏನೋ ನಗಾಡ್ತಿದ್ಯಾ? ಬಂದು ರೋಮನ್ ರಿಂಗ್ ಸ್ಪಿಯರ್ ಹಾಕ್ಬಿಡ್ತೀನಿ ನೋಡು. ಸಾರಿ ಅಣ್ಣ. ಏನೋ ಇಲ್ಲೇನೋ ಮಾಡ್ತಿದ್ಯಾ? ಕ್ಲಾಸ್ ಇಲ್ವಾ ನಿಂಗೆ? ಹೋಗು, ಕ್ಲಾಸಿಗೆ ನಡಿ. ಹ್ಞೂ ಅಣ್ಣ, ಹೋಗ್ತೀನಿ. ಆದ್ರೂ ಸಿಕ್ಕಾಪಟ್ಟೆ ಚಳಿ ಅಲ್ವಾ ಅಣ್ಣ? ಯಾಕಿಷ್ಟು ಚಳಿ ಆಗ್ತಿದೆ? ಪುಟ್ಟ, ಅದೇನಂದ್ರೆ ನಿಮ್ಮಪ್ಪ ಮನೇಲಿ ಫ್ರಿಡ್ಜ್ ಬಾಗ್ಲು ಓಪನ್ ಮಾಡಿಟ್ಟಿದ್ದಾನಂತೆ, ಅದಕ್ಕೆ ಇಷ್ಟೆಲ್ಲ ಚಳಿ. ಗೊತ್ತಾಯ್ತಾ? ಹೋಗ್ಕಂದ ಈಗ. ನೋವೇ ಚಾನ್ಸೇ ಇಲ್ಲ. ನಮ್ಮನೇಲಿ ಫ್ರಿಡ್ಜೇ ಇಲ್ಲ. ಇಲ್ಲ ಬೆಲ್ಲ, ನೀನ್ ದೊಡ್ಡ ಕುಳ್ಳ. ಇಲ್ಲ ಬೆಲ್ಲ, ನಿಮ್ಮಪ್ಪ ಕಳ್ಳ. ಕುಳ್ಳನ ಮಗನೇ, ಅಪ್ಪನ್ ಸುದ್ದಿ ತೆಗಿತೀಯ? ತಡಿ ನಿಂಗೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ. ಇನ್ನೂ ಮಾಡಿಲ್ವಾ? ಈಗಾದರೂ ಲೈಕ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮೇನ್ ಆಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ನಮ್ಮ ಮುಂದಿನ ವಿಡಿಯೋಗಳನ್ನ ನೋಡ್ಬೋದು. ಹಾಗೆ ಕಮೆಂಟ್ನಲ್ಲಿ ನಿಮ್ಮ ಸ್ಕೂಲ್ ಬಗ್ಗೆನೂ ತಿಳಿಸಿ. ಕೊನೆಯದಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ಅಲ್ಲಿ ಸೂಪರ್ ಆಗಿರೋ ಕಂಟೆಂಟ್ ಮೀಮ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶುಭ ದಿನ.